ಪ್ರತಿಯೊಂದು ಅಂಗಡಿ ಮಳಿಗೆಗಳು ಕನ್ನಡ ಭಾಷೆಯಲ್ಲೇ ನಿಮ್ಮ ನಾಮಫಲಕ ಇರಬೇಕು. 60% ಕನ್ನಡ ಇರಬೇಕು, 40% ಈ ಥರ ಭಾಷೆ ಇರಬೇಕು. ತಪ್ಪಿದಲ್ಲಿ ನಿಮ್ಮ ಮೇಲೆ ಅಂಗಡಿ ಮೇಲೆ ಫೈನ್ ಹಾಕಲಾಗ್ತದೆ, ದಂಡ. ಆಯಿತಾ? ನಿಮಗೆ ಇದ್ರ ಬಗ್ಗೆ ಬಹಳ ಸಲ ನಾವು ಮಾಹಿತಿ ತಂದಿದ್ದೀವಿ, ನೋಟಿಸು ಕೊಟ್ಟಿದ್ದೀವಿ, ಹೇಳಿದ್ದೀವಿ, ತಿಳುವಳಿಕೆನೂ ನೀಡಿದ್ದೀವಿ. ಆದರೂ ನೀವು ಮತ್ತೆ ನಿಮ್ಮ ಬೋರ್ಡನ್ನು ನೀವು ಮತ್ತೆ ಕನ್ನಡದಲ್ಲಿ ಹಾಕದೆ ಇಂಗ್ಲೀಷಲ್ಲಿ ಬಳಸ್ತಾ ಇದ್ದರೆ ನಾವು ಫೈನ್ ಹಾಕಬೇಕಾಗ್ತದೆ. ನಿಮ್ಮ ನಾಮಫಲಕ, ಅಂಗಡಿದು ನಾಮಫಲಕ 60% ಕನ್ನಡದಲ್ಲಿರಬೇಕು, ಇಂಗ್ಲೀಷಲ್ಲಿದೆ. ಬರೀ 20% ಮಾತ್ರ ಕನ್ನಡದಲ್ಲಿ ಹಾಕಿದ್ದೀರಾ. ನೋಟಿಸ್ ಕೊಡ್ತೀವಿ, ನೋಟಿಸ್ ತೊಗೊಳ್ಳಿ. ಯಾವಾಗ ಹಾಕ್ತೀರಾ, ಚೇಂಜ್ ಮಾಡ್ತೀರಾ? ಕನ್ನಡದಲ್ಲಿರಬೇಕು, ಪೂರ್ತಿ ಕನ್ನಡದಲ್ಲಿ 60% ಕನ್ನಡದಲ್ಲಿರಬೇಕು. ಇಂಗ್ಲೀಷ್ ನೋಟಿಸ್ ಕೊಡ್ತೀವಿ, ತೊಗೊಳ್ಳಿ. ಒಂದು ವಾರ ಬಿಡ್ತೀವಿ. ನೆಕ್ಸ್ಟ್ ಟೈಮ್ ಇದೇ ಥರ ಇತ್ತು ಅಂದರೆ ಫೈನ್ ಹಾಕ್ತೀವಿ. ದೊಡ್ಡದಾಗಿ ಇಂಗ್ಲೀಷಲ್ಲಿದೆ, ಚಿಕ್ಕದಾಗಿ ಕನ್ನಡದಲ್ಲಿದೆ. ಮೇಲೆ ಕೂಡ ಸಣ್ಣದಾಗಿ ಕರ್ನಾಟಕ ಸರ್ಕಾರದ ಆದೇಶ ಹಾಕಿ. ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ 60% ಕನ್ನಡ ಭಾಷೆಯನ್ನ ಬಳಸಬೇಕು, ಕನ್ನಡದಲ್ಲೇ ನಾಮಫಲಕ ಇರಬೇಕು. ಆಯ್ತಾ? ಕನ್ನಡದಲ್ಲಿರಬೇಕು, ದೊಡ್ಡದಾಗಿ ಕನ್ನಡದಲ್ಲಿರಬೇಕು, ಚಿಕ್ಕದಾಗಿರಬಾರ್ದು. 60% ಕನ್ನಡದಲ್ಲಿರಬೇಕು. ನೋಟಿಸ್ ಕೊಡ್ತೀವಿ, ತಗೊಳ್ಳಿ. 5 ದಿವಸ ಟೈಮ್ ಕೊಡ್ತೀವಿ. ನೇಮ್ ಬೋರ್ಡ್ ಚೇಂಜ್ ಮಾಡಿ. ನೀವು ನಾಮಫಲಕ ಚೇಂಜ್ ಮಾಡಲಿಲ್ಲ ಅಂದ್ರೆ ನಾವು ದಂಡ ಹಾಕ್ತೀವಿ. 60 ಸರ್ಕಾರದ ಆದೇಶದ ಪ್ರಕಾರ 60% ಕನ್ನಡದಲ್ಲಿರಬೇಕು. ನಾವು ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟರು, ಹಿರಿಯ ಆರೋಗ್ಯ ನಿರೀಕ್ಷಕರು ಮಂಗಳಗೌರಿ ಅಂತ ನನ್ನ ಹೆಸರು. ಈ ದಿನ ನಾವು ಪೌರಾಯುಕ್ತರ ಆದೇಶದ ಮೇರೆಗೆ ನಮ್ಮ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರ ಆದೇಶದ ಮೇರೆಗೆ ಎಲ್ಲ ಅಂಗಡಿ ಮಳಿಗೆಗಳಿಗೆ ಮತ್ತು ಸಂಸ್ಥೆಗಳಿಗೆ ನಾವು ಇವತ್ತು ಭೇಟಿ ನೀಡ್ತಾ ಇದ್ದೀವಿ. ಯಾಕಂದರೆ ನಾಮಫಲಕಗಳು ನಾವು ಕನ್ನಡದಲ್ಲಿರೋದ್ರಿಂದ ಕನ್ನಡ ಭಾಷೆಗೆ ಹೆಚ್ಚು ಆದ್ಯತೆ ಕೊಡಬೇಕಂತ ಸರ್ಕಾರದ ಆದೇಶ ಏನಿದೆ ಅಂದರೆ ಕನ್ನಡದಲ್ಲಿ ನಾಮಫಲಕ 60% ಇರಬೇಕು ಅಂತ ಒಂದು ಆದೇಶ ಆಗಿದೆ. ಇದು ಬಹಳ ವರ್ಷದಿಂದ ನಡೀತಾ ಇದೆ. ನಾವೆಲ್ಲ ಅಂಗಡಿ ಮಳಿಗೆಗಳಿಗೆ ಹೇಳಿದ್ದೀವಿ, ಆದರೂ ಕೂಡ ಅವರು ಅದನ್ನು ಪಾಲಿಸದೆ 40% ಕನ್ನಡ ಹಾಕಿಬಿಟ್ಟು ಇದು ಭಾಷೆಗಳಲ್ಲಿ ಮಿಸ್ ಮಾಡ್ತಾ ಇದ್ದಾರೆ. ಹಾಗಾಗಿ 60% ಕನ್ನಡದಲ್ಲಿರಬೇಕು, 40% ಇತರ ಭಾಷೆಗಳಿರಬೇಕು. ಅದು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಅಂಗಡಿ ಮಳಿಗೆಗಳಿಗೂ ಮತ್ತು ನೋಟಿಸ್ ಕೊಡ್ತಾ ಇದ್ದೀವಿ. 5 ದಿವಸ ಟೈಮ್ ಇದೆ, ಚೇಂಜ್ ಮಾಡ್ಕೋಬೇಕು. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ವೆರಿ ಶಾರ್ಟ್ಲಿ, ಬರೀ ಹತ್ತಿರದಲ್ಲೇ ಇನ್ನೊಂದು 2-3 ದಿವಸದಲ್ಲಿ ಮತ್ತೆ ನಾವು ಭೇಟಿ ನೀಡ್ತೀವಿ. ಆಗ ಇದೇ ನಾಮಫಲಕಗಳು ಹಾಗೆ ಬೇರೆ ಭಾಷೆಯಲ್ಲೇ ಇತ್ತು ಅಂದರೆ ನಾವು ಖಂಡಿತವಾಗ್ಲೂ ಯಾವುದೇ ಮುಲಾಜನೆ ನೋಡದೆ ದಂಡ ವಿಧಿಸ್ತೀವಿ.